ಎಲ್ಲರಿಗೂ ನಮಸ್ಕಾರ. ಕುಟ್ಟುಂಡಿ ಅಥವಾ ಹುಚ್ಚೆಳ್ಳು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕುಟ್ಟುಂಡಿ ಅಂತಂದರೆ ಹುಚ್ಚೆಳ್ಳು ಚಟ್ನಿ, ಹುಚ್ಚೆಳ್ಳು ಬರುತ್ತೆ ಉದ್ದ ಉದ್ದ, ಅದರಲ್ಲಿ ಚಟ್ನಿ ಮಾಡೋದು. ಒಂದು ಬಟ್ಟಲು ಹುಚ್ಚೆಳ್ಳು ತೊಗೊಂಡು ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ಎಣ್ಣೆ ಗಿಣ್ಣೆ ಏನೂ ಹಾಕ್ಬಾರ್ದು. ಡ್ರೈ ರೋಸ್ಟ್ ಹೇಗೆ ಮಾಡಬೇಕು ಅಂತಂದರೆ ಅದು ಲೈಟ್ ವೈಟಿಶ್ ಬರುತ್ತೆ. ಆಮೇಲೆ ಅದು ಚಟಪಟ ಅಂತ ಸಿಡಿಯುತ್ತೆ. ಆ ಥರ ಸಿಡಿದಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ರೋಸ್ಟ್ ಆದ ನಂತರ ಸ್ಟವ್ ಆಫ್ ಮಾಡೋಣ. ಅದು ಫುಲ್ ಆರೋ ತನಕ ಬಿಟ್ಬಿಡೋಣ. ಅದಕ್ಕೆ ನಂತರ ಒಂದು ಕಡೆ ಮಿಕ್ಸಿಗೆ ಏನೇನು ಬೇಕು ಅದನ್ನು ರುಬ್ಬಕ್ಕೆ ಕೆಲವೊಂದು ಐಟಮ್ ಬೇಕು. ಒಣಮೆಣ್ಸಿನ್ಕಾಯಿ ಬೇಕು, ಅದ ನಂತರ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಒಂದಾದರೂ ಸರಿ, ಇಲ್ಲ ಒಂದು 5-6 ಇಲ್ಕಾದರೂ ಸರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಬಳಸಿದ್ದೀನಿ. ಆಮೇಲಿಂದ ನಿಂಬೆಹಣ್ಣು ಗಾತ್ರದಷ್ಟು ಒಂಚೂರು ಬೆಲ್ಲ ಬಳಸಿದ್ದೀನಿ. ಬೆಲ್ಲ ಸೇರಿಸಲೇಬೇಕು ಹುಚ್ಚೆಳ್ಳು ಚಟ್ನಿಗೆ, ಕುಟ್ಟುಂಡಿಗೆ. ಬೆಲ್ಲದ ನಂತರ ಒಂಚೂರು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಆದ ನಂತರ ಆ ಹುಚ್ಚೆಳ್ಳು ಹುರಿದಿರ್ತೀವಲ್ಲ, ಅದು ಆರಿರುತ್ತೆ, ಅದನ್ನು ಸಹ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹರಳು ಉಪ್ಪಾರು ಹಾಕ್ಕೊಳ್ಳಿ, ಪುಡಿ ಉಪ್ಪಾರು ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ. ಅದು ಹುರಿದಿರೋದಂತಹ ಹುಚ್ಚೆಳ್ಳು ಹಾಕ್ಕೊಳ್ಳೋಣ. ಇದಾದ ನಂತರ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಇಲ್ಲಿ ಒಂದು 5-6 ಕರಿಬೇವನ್ನ ಬಳಸಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅನಿಸುತ್ತೆ ಅಷ್ಟನ್ನು ಬಳಸ್ಕೊಳ್ಳಿ. ಹಿಂದೆ ಒಳ್ಕಳಲ್ಲಿ ಪುಡಿ ಮಾಡೋರು, ನಾವು ಮಿಕ್ಸಿಲೇ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇದನ್ನು ರಾಗಿ ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ದೋಸೆ, ಚಪಾತಿ ಯಾವ್ದ್ರ ಜೊತೆನಾದ್ರು ತಿನ್ಬೋದು. ಆದರೆ ಒಳ್ಳೆ ಕಾಂಬಿನೇಷನ್ ಅಂದರೆ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ, ಮೊಸರಲ್ಲಿ ಹಾಕಿ ಕಲಿಸ್ಕೊಂಡು ತಿಂತಿದ್ರೆ ಅದು ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.